ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಲ್ಲಿ 15 ಕ್ವೆಶ್ಚನ್ಸ್ ಇದೆ. ಇಲ್ಲಿ ತನಕ ನಾವು ಏನೇನೆಲ್ಲ ಕಲ್ತಿದೀವೋ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ಇಂಗ್ಲಿಷ್ ಸೆಂಟೆನ್ಸಸ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಟೆನ್ಸ್, ಈ ಎರಡನ್ನೂ ಬೇಸ್ ಮಾಡಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ಸ್ವಲ್ಪ ಈ 15 ಕ್ವೆಶ್ಚನ್ಸ್ ಇಲ್ಲಿದೆ. ಸೊ ಆ ಕ್ವೆಶ್ಚನ್ಸ್ನ ಯೂಸ್ ಮಾಡಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಕಾಗಿತ್ತು. ಈಗ ಈ ಎಕ್ಸ್ಪ್ರೆಷನ್ಸ್ಗಳಿಗೆ, ಈ ಸೆಂಟೆನ್ಸಸ್ಗಳಿಗೆ ಏನೇನು ಮೀನಿಂಗ್ ಅಂತ ನೋಡೋಣ. ಹಾಯ್, ಗುಡ್ ಈವ್ನಿಂಗ್ ಅಂದ್ರೆ ನಾವು ಈವ್ನಿಂಗ್ ಹೊತ್ತು ಮಾತಾಡ್ತಾ ಇದ್ರೆ ವೇಟಿಂಗ್ ಮಾಡೋಕ್ ಮುಂಚೆ, ನಾವು ಮಾತನಾಡೋದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಶ್ ಮಾಡೋದು ಗುಡ್ ಈವ್ನಿಂಗ್ ಅಂತ. ಅದೇ ಮಾರ್ನಿಂಗ್ ಆದ್ರೆ ಗುಡ್ ಮಾರ್ನಿಂಗ್, ಆಫ್ಟರ್ನೂನ್ ಆದ್ರೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀವಿ. ಅದೇ ನೈಟ್ ಆದ್ರೆ, ಅದೇ ಮೀಟ್ ಮಾಡಿ ಮಾತನಾಡೋಕ್ಕಿಂತ ಮುಂಚೆ ಗುಡ್ ನೈಟ್ ಅಂತ ಹೇಳ್ಬಾರ್ದು. ಬಾಯ್ ಮಾಡಕ್ಕೆ ಗುಡ್ ಬಾಯ್ ಅಂದ್ರೆ ಗುಡ್ ನೈಟ್ ಅಂತ ಅರ್ಥ. ಸೊ ನಾವು ಭೇಟಿ ಮಾಡಿದ ತಕ್ಷಣ ಗುಡ್ ನೈಟ್ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬಾರ್ದು. ಓಕೆನಾ? ನೆಕ್ಸ್ಟು, ವೇರ್ ಆರ್ ಯು, ನೀವು ಎಲ್ಲಿದ್ದೀರಾ. ಐ ಆಮ್ ಅಟ್ ಹೋಮ್, ನಾನು ಮನೇಲಿದ್ದೀನಿ ಅಂತ ಹೇಳ್ಬೋದು. ಐ ಆಮ್ ಇನ್ ದ ಆಫೀಸ್, ನಾನು ಆಫೀಸಲ್ಲಿದ್ದೇನೆ ಅಂತ ಹೇಳ್ಬೋದು. ಥರ್ಡ್ ಕ್ವೆಶನ್, ಹ್ಯಾವ್ ಯು ಹ್ಯಾಡ್ ಡಿನ್ನರ್. ಅನ್ನೋದು ಸ್ಪೋಕನ್ ಇಂಗ್ಲಿಷ್, ಹ್ಯಾವ್ ಯು ಹ್ಯಾಡ್ ಡಿನ್ನರ್ ಅನ್ನೋದು ರಿಟನ್ ಇಂಗ್ಲಿಷ್. ನೀವು ಇದು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾವಲ್ಲಿ ಆನ್ಸರ್ ಮಾಡೋದು ಹೆಂಗೆ ಮಾಡ್ಬೋದು? ಎಸ್ ಐ ಹ್ಯಾಡ್, ನಾನು ಊಟ ತಿಂದೆ. ನೋ ಐ ಡಿಂಟ್ ಅಂದ್ರೆ ನಾನು ಇನ್ನೂ ಊಟ ತಿಂದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಲೆಟ್ ಮೀ ಆಸ್ಕ್ ಯು ಸಮ್ ಕ್ವೆಶನ್ಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ ಅಂತ. ಫಿಫ್ತ್ ಒನ್ ನೋಡಿ, ಡು ಯು ಲೈಕ್ ಟ್ರಾವೆಲಿಂಗ್. ನಿಮಗೆ ಟ್ರಾವೆಲಿಂಗ್ ಅಂದರೆ ಇಷ್ಟನಾ? ಡು ಯು ಲೈಕ್ ಟ್ರಾವೆಲಿಂಗ್? ಹೌದು, ನನಗೆ ಇಷ್ಟ. ಎಸ್ ಐ ಡೂ ಅಂತ ಹೇಳ್ಬೋದು. ಎಸ್ ಐ ಲೈಕ್ ಟ್ರಾವೆಲಿಂಗ್ ಅಂತಾನು ಹೇಳ್ಬೋದು. ಇಲ್ಲ, ನನಗೆ ಟ್ರಾವೆಲಿಂಗ್ ಇಷ್ಟ ಇಲ್ಲ, ಅದನ್ನ ಹೆಂಗೆ ಹೇಳ್ತೀವಿ? ನೋ ಐ ಡೋಂಟ್ ಲೈಕ್ ಟ್ರಾವೆಲಿಂಗ್. ನೋ ಐ ಡೋಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಡು ಯು ವಾಚ್ ಮೂವೀಸ್. ನೀವು ಮೂವೀಸ್ ನೋಡ್ತೀರಾ? ಆ ಅಭ್ಯಾಸವಿದೆಯೇ? ಮೂವೀಸ್ ನೋಡೋ ಅಭ್ಯಾಸವಿದೆಯೇ? ಡು ಯು ವಾಚ್ ಮೂವೀಸ್? ಎಸ್ ಐ ಡೂ, ನಾನು ಮೂವೀಸ್ ನೋಡ್ತೀನಿ. ಇಲ್ಲ, ನಾನು ನೋಡಲ್ಲ ಅಂದರೆ ನೋ ಐ ಡೋಂಟ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡಿ, ವಿಚ್ ಮೂವಿ ಡಿಡ್ ಯು ವಾಚ್ ಲಾಸ್ಟ್. ಕೊನೆಯ ಬಾರಿಗೆ ನೀವು ಯಾವ ಮೂವಿ ನೋಡಿದ್ರಿ? ವಿಚ್ ಮೂವಿ ಡಿಡ್ ಯು ವಾಚ್ ಲಾಸ್ಟ್, ಕೊನೆಯದಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಅಂತ ಹೇಳಬೇಕು. ಅದಕ್ಕೆ ಆನ್ಸರ್ ಹೆಂಗೆ ಇರಬೇಕು? ಅದಕ್ಕೆ ಆನ್ಸರ್ ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಐ ವಾಚ್ಡ್ ಕಾಂತಾರ ಮೂವಿ ಎಸ್ಟರ್ಡೇ. ವಾಚ್ಡ್ ಅಂತ ಹೇಳಬೇಕು, ಬಿಕಾಸ್ ನಾವು ಪಾಸ್ಟ್ ಟೆನ್ಸಲ್ಲೇ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಡು ಯು ಗೋ ಟು ಜಿಮ್. ನಿಮಗೆ ಜಿಮ್ಗೆ ಹೋಗೋ ಅಭ್ಯಾಸವಿದೆಯೇ? ಡು ಯು ಗೋ ಟು ಜಿಮ್. ಎಸ್ ಐ ಗೋ ಟು ಜಿಮ್ ಅಂತ ಹೇಳಬೇಕು. ಇಲ್ಲ ಅಂದರೆ ನೋ ಐ ಡೋಂಟ್ ಗೋ ಟು ಜಿಮ್ ಅಂತ ಹೇಳಬೇಕು. ನೈನ್ತ್ ಒನ್ ನೋಡಿ, ಇವತ್ತು ನೀವು ಜಿಮ್ಗೆ ಹೋದ್ರಾ? ಡಿಡ್ ಯು ಗೋ ಟು ಜಿಮ್ ಟುಡೇ. ಇವತ್ತು ನೀವು ಜಿಮ್ಗೆ ಹೋದ್ರಾ? ಡಿಡ್ ಯು ಗೋ ಟು ಜಿಮ್ ಟುಡೇ. ಇವತ್ತು ಹೋಗಿದ್ರಾ ಅಂದರೆ ಅದು ಪಾಸ್ಟ್ ಟೆನ್ಸಲ್ಲೇ ಆನ್ಸರ್ ಮಾಡಬೇಕು. ಐ ವೆಂಟ್ ಟು ಜಿಮ್ ಟುಡೇ. ಇಲ್ಲ, ನಾನು ಹೋಗಿಲ್ಲ ಅಂದರೆ ನೋ ಐ ಡಿಡ್ ನಾಟ್ ಗೋ ಟು ಜಿಮ್ ಟುಡೇ ಅಂತ ಹೇಳಬೇಕು. 10th ಒನ್ ನೋಡಿ, ವೇರ್ ಡು ಯು ಈಟ್ ಡಿನ್ನರ್. ಅಲ್ಲಿ ಡು ಯು ಅಂತ ಇದೆ, ಅದಕ್ಕೆ ನಾವು ಎವ್ರಿ ಡೇ ರೋಟೀನ್ ಆಗಿ ನೀವು ಎಲ್ಲಿ ಡಿನ್ನರ್ ತಿಂತೀರಾ ಅನ್ನೋದಕ್ಕೆ. ಸೊ ಐ ಈಟ್ ಡಿನ್ನರ್ ಅಟ್ ಹೋಮ್, ನಾನು ಎವ್ರಿ ಡೇ ಮನೇಲೆ ಡಿನ್ನರ್ ತಿನ್ನೋದು. ಇಲ್ಲ, ಐ ಈಟ್ ಡಿನ್ನರ್ ಇನ್ ದ ಹೋಟೆಲ್, ನಾನು ಎವ್ರಿ ಡೇ ಹೋಟೆಲಲ್ಲೇ ಡಿನ್ನರ್ ತಿನ್ನೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಡು ಯು ಲೈಕ್ ಇಂಗ್ಲಿಷ್ ಮೂವೀಸ್. ಅದರಲ್ಲಿ ನಿಮಗೆ ಇಂಗ್ಲಿಷ್ ಮೂವೀಸ್ ಇಷ್ಟನಾ? ಬೇಸಿಕಲಿ ನಿಮಗೆ ಇಂಗ್ಲಿಷ್ ಮೂವೀಸ್ ಇಷ್ಟನಾ ಅಂದರೆ ಎಸ್ ಡು, ನನಗೆ ಇಷ್ಟ. ಐ ಲೈಕ್ ವಾಚಿಂಗ್ ಇಂಗ್ಲಿಷ್ ಮೂವೀಸ್ ಅಂತ ಹೇಳಬೇಕು. ಇಲ್ಲ ಅಂದರೆ ನನಗೆ ಇಷ್ಟ ಇಲ್ಲ ಅಂದರೆ ನೋ ಐ ಡೋಂಟ್ ಲೈಕ್ ವಾಚಿಂಗ್ ಇಂಗ್ಲಿಷ್ ಮೂವೀಸ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಡಿಡ್ ಯು ಲೈಕ್ ದಟ್ ಜುಮಾಂಜಿ 4. ಇಲ್ಲಿ ನೀವು ಜುಮಾಂಜಿ 4 ನೋಡಿದಿರಾ ಅಲ್ವಾ, ಅದು ನಿಮಗೆ ಇಷ್ಟ ಆಯ್ತಾ ಅಂತ ಪಾಸ್ಟ್ ಟೆನ್ಸಲ್ಲಿ ಇದೆ. ಅದು ನಿಮಗೆ ಇಷ್ಟ ಅಂದರೆ ಎಸ್ ಐ ಲೈಕ್ಡ್ ಇಟ್. ಎಸ್ ಐ ಲೈಕ್ಡ್ ಇಟ್ ಪಾಸ್ಟ್ ಟೆನ್ಸಲ್ಲೇ ಆನ್ಸರ್ ಇರಬೇಕು. ಇಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಗೆ ಹೇಳೋದು? ನೋ ಐ ಡಿಡ್ ನಾಟ್ ಲೈಕ್ ಇಟ್ ಅಂತ ಹೇಳ್ತೀವಿ. 14th ಕ್ವೆಶನ್ ನೋಡಿ, ವೆನ್ ಆರ್ ಯು ಗೋಯಿಂಗ್ ಟು ನೇಟಿವ್ ಪ್ಲೇಸ್ ಆರ್ ಹೋಮ್ ಟೌನ್ ಅಂತ ಕೇಳ್ಬೋದು. ವೆನ್ ವಿಲ್ ಯು ಗೋ ಟು ನೇಟಿವ್ ಪ್ಲೇಸ್ ಆರ್ ಹೋಮ್ ಟೌನ್ ಅಂತಾನು ಕೇಳ್ಬೋದು. ಈಗ ಅದಕ್ಕೆ ಆನ್ಸರ್ ನಾವು ಹೆಂಗೆ ಹೇಳ್ತೀವಿ? ನೇಟಿವ್ ಪ್ಲೇಸ್ ಅಂದರೆ ಏನು? ನಮ್ಮ ಸ್ವಂತ ಊರು. ಸ್ವಂತ ಊರಿಗೆ ಯಾವಾಗ ಹೋಗ್ತೀರಿ? ಐ ಗೋ ಟು ನೇಟಿವ್ ಪ್ಲೇಸ್ ಇನ್ ಸಮ್ಮರ್ಗೆ ಹೋಗ್ತೀನಿ.
ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವ್ಯಾನ್ ಡು ಯು ಸ್ಲೀಪ್, ವ್ಯಾನ್ ಡು ಯು ಸ್ಲೀಪ್, ವ್ಯಾನ್ ಡು ಯು ಸ್ಲೀಪ್, ವ್ಯಾನ್ ಡು ಯು ಗೋ ಟು ಬೆಡ್, ವ್ಯಾನ್ ಡು ಯು ಗೋ ಟು ಬೆಡ್. ಎರಡು ಥರನೂ ಕೇಳ್ಬೋದು, ಎರಡು ಥರನೂ ಕೇಳ್ಬೋದು. ಯಾವಾಗ ನೀವು ನಿದ್ರೆಗೆ ಹೋಗ್ತೀರಾ ಅನ್ನೋದಕ್ಕೆ ಈ ಎರಡು ಥರನೂ ಕೇಳ್ಬೋದು. ವೆನ್ ಡು ಯು ಗೋ ಟು ಸ್ಲೀಪ್, ವ್ಯಾನ್ ಡು ಯು ಗೋ ಟು ಸ್ಲೀಪ್, ಸಾರಿ, ವ್ಯಾನ್ ಡು ಯು ಸ್ಲೀಪ್, ವ್ಯಾನ್ ಡು ಯು ಸ್ಲೀಪ್, ಆರ್ ವೆನ್ ಡು ಯು ಗೋ ಟು ಬೆಡ್, ವ್ಯಾನ್ ಡು ಯು ಗೋ ಟು ಬೆಡ್, ವೆನ್ ಡು ಯು ಸ್ಲೀಪ್, ಇಲ್ಲಾಂದ್ರೆ ವೆನ್ ಡು ಯು ಗೋ ಟು ಬೆಡ್ ಅಂತ ಕೇಳ್ಬೋದು. ಇದಕ್ಕೆ ನಾವು ಹಿಂಗೆ ಆನ್ಸರ್ ಮಾಡ್ಬೋದು. ಐ ಗೋ ಟು ಬೆಡ್ ಅಟ್ 12 o'clock, ಐ ಗೋ ಟು ಬೆಡ್ ಅಟ್ 12 o'clock, ಐ ಗೋ ಟು ಬೆಡ್ ಅಟ್ 9 PM, ಐ ಗೋ ಟು ಬೆಡ್ ಅಟ್ 9 PM, ಐ ಗೋ ಟು ಬೆಡ್ ಅಟ್ 12 PM ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಸೊ ಲಾಸ್ಟಲ್ಲಿ ಏನಿದೆ, ಓಕೆ ಐ ಆಮ್ ವೆರಿ ಹಂಗ್ರಿ, ಲೆಟ್ ಮಿ ಗೋ ಆ್ಯಂಡ್ ಈಟ್ ಡಿನ್ನರ್. ಸೊ ಇಲ್ಲಿ ಈವ್ನಿಂಗ್ ಹೊತ್ತು ಮಾತಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೆ ನಾವು ಈ ಸೆಂಟೆನ್ಸ್ ಕೊಟ್ಟಿದ್ದೀವಿ ಅಲ್ಲಿ. ಓಕೆ ಐ ಆಮ್ ವೆರಿ ಹಂಗ್ರಿ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಲೆಟ್ ಮಿ ಗೋ ಆ್ಯಂಡ್ ಈಟ್ ಡಿನ್ನರ್, ನಾನು ಈಗ ಹೋಗಿ ಸ್ವಲ್ಪ ಡಿನ್ನರ್ ತಿಂತೀನಿ. ಐ ವಿಲ್ ಕಾಲ್ ಯು ಲೇಟರ್, ಸ್ವಲ್ಪ ಸಮಯದ ನಂತರ ನಿಮಗೆ ಕಾಲ್ ಮಾಡ್ತೀನಿ, ಇಲ್ಲ ಊಟ ಆದಮೇಲೆ ಕಾಲ್ ಮಾಡ್ತೀನಿ. ಬಾಯ್, ನಾವು ಒಂದು ಕಾನ್ವರ್ಸೇಷನ್ನ ಎಂಡ್ ಮಾಡುವಾಗ ಬಾಯ್ ಅಂತ ಹೇಳ್ತೀವಿ. ಸೊ ಹಿಂಗೆ ಇರಬೇಕು ನಿಮ್ಮ ಆನ್ಸರ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.